ಹಲೋ ಎವ್ರಿವಾನ್, ವೆಲ್ಕಮ್ ಟು ಶಶಿ ಕುಕಿಂಗ್. ಇವತ್ತಿನ ರೆಸಿಪಿ ಚಕ್ಲಿ ನೋಡ್ರಿ. ಮನೆ ಒಳಗೆ ಅಕ್ಕಿ ಹಿಟ್ಟು ಬಿಟ್ರೆ ಮಸ್ತಾಗಿ ಚಕ್ಲಿ ಕರುಮ್ಕೃಮಂಗೆ ಮಾಡಿಬಿಡ್ಬೋದು. ಈ ಒಂದು 5 ಸ್ಟೆಪ್ ನೀವು ಫಾಲೋ ಮಾಡಿಬಿಟ್ರೆ ನಿಮ್ಮ ಚಕ್ಲಿ ಅಷ್ಟು ರುಚಿಯಾಗಿರ್ತಾವೆ. ಅಂಗಡಿ ಒಳಗೆ ಬೇಕ್ರಿ ಒಳಗೆ ತರೋಕ್ಕಿಂತನೂ ಅಷ್ಟು ರುಚಿಯಾಗಿರ್ತಾವೆ ನೋಡ್ರಿ, ಅಷ್ಟು ಕ್ರಿಸ್ಪಿಯಾಗಿರ್ತಾವೆ. ಈಗ ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಂಬರ್ರಿ ಬಡ ಅಂತ ಹೇಳಿ. ನಾನೀಗ ಫಸ್ಟಿಗೆ ಒಂದು ಬುಟ್ಟಿ ತೊಗೊಂಡೇನಿ ನೋಡ್ರಿ. ಅದಕ್ಕೆ ಅಕ್ಕಿ ಹಿಟ್ಟು ತೊಗೊಂಡೇನಿ. ನಾನು 2.5 ಕಪ್ ಅಷ್ಟು ಅಕ್ಕಿ ಹಿಟ್ಟು ತೊಗೊಂಡೇನಿ. ಫಸ್ಟ್ ಸ್ಟೆಪ್ ನೋಡ್ರಿ, ಇದು ಟಿಪ್ಸ್. ಇದಕ್ಕೆ ಅಕ್ಕಿ ಹಿಟ್ಟು ಒಂದು ಅರ್ಧ ಗ್ಲಾಸ್ ಅಷ್ಟು ಜಾಸ್ತಿ ತೊಗೊಂಡೇನಿ ನಾನು. ಅಂದ್ರೆ ನಾವು ಕ್ರಿಸ್ಪಿಯಾಗಿ ಮತ್ತು ಒಡಿಬಾರ್ದು, ಎಣ್ಣೆ ಒಳಗೆ ಹಾಕಿದ ಕೂಡ ಮುರಿಬಾರ್ದು. ಮತ್ತು ನಾವು ಚಕ್ಲಿ ಬಿಡ್ತಿರ್ತೇವಲ್ಲ ಅವಾಗ ಮುರಿಬಾರ್ದು. ಮತ್ತು ಡಬ್ಬಿ ಒಳಗೆ ಹಾಕಿಟ್ರೆ ಒಂದು ತಿಂಗಳವರೆಗೂ ಹಾಳಾಗಬಾರ್ದು. ಅಂದ್ರೆ ಒಂದು ಅರ್ಧ ಗ್ಲಾಸ್ ಅಷ್ಟು ನಾವು ಅಕ್ಕಿ ಹಿಟ್ಟು ಜಾಸ್ತಿ ಹಾಕೋಬೇಕಾಕೈತ್ರಿ. ಮತ್ತು ಈಗ ನಾನು 1 ಗ್ಲಾಸ್ ಅಷ್ಟು ಪುಟಾಣಿ ಹಿಟ್ಟು ಹಾಕೋತೇನೆ ನೋಡ್ರಿ. ನಾವು ಇದಕ್ಕೆ ಮೆಜರ್ಮೆಂಟ್ ಭಾಳ ಕರೆಕ್ಟ್ ಐತೆ ನೋಡ್ರಿ. ನೀವು ಎಷ್ಟು ಚಕ್ಲಿ ಮಾಡಿರಿ ಇದೇ ರೀತಿನ ಮಾಡ್ಕೊರಿ, ಅಂದ್ರೆ ನಿಮಗೆ ಭಾಳ ಕರೆಕ್ಟಾಗಿ ಬರ್ತೈತೆ ರೀ ಚಕ್ಲಿ. ನಾವು 2 ಗ್ಲಾಸಿಗೆ ಅಕ್ಕಿ ಹಿಟ್ಟಿಗೆ 1 ಗ್ಲಾಸ್ ಪುಟಾಣಿ ಹಿಟ್ಟು ಕರೆಕ್ಟ್ ರೀ. ಅದ್ರೊಳಗೆ ಒಂದು ಅರ್ಧ ಗ್ಲಾಸ್ ಅಷ್ಟು ನೀವು ಅಕ್ಕಿ ಹಿಟ್ಟು ಹಾಕೊಂಡ್ಬಿಡ್ರಿ, ತಿಂಗಳವರೆಗೂ ಹಾಳಾಗೋದಿಲ್ಲ ನೋಡ್ರಿ, ಒಂದು ಸ್ವಲ್ಪನೂ ಮೆತ್ತಗಾಗೋಂಗಿಲ್ಲ. ಈಗ ನಾನು ನೋಡ್ರಿ ಮತ್ತು ಇಷ್ಟು ಅಕ್ಕಿ ಹಿಟ್ಟು ಪುಟಾಣಿ ಹಿಟ್ಟು ಕಲಿಸ್ಕೊಂಬಂದೆ. ಅದಕ್ಕೆ 1 ಮುಷ್ಟಿಯಷ್ಟು ಎಳ್ಳು ಹಾಕೊಂಡೇನಿ ರೀ. ಆಮೇಲೆ ಕರೆ ಎಳ್ಳು 1 ಮುಷ್ಟಿಯಷ್ಟು ಹಾಕೊಂಡೇನಿ ರೀ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೇನೆ ನೋಡ್ರಿ. ಈಗ ಒಂದು ಸ್ವಲ್ಪ ಖಾರ ಹಾಕೋತೀನಿ ರೀ. ಟೇಸ್ಟಿಗೆ ಒಂದು ಸ್ವಲ್ಪ ಹಾಕೋತೇನೆ ರೀ ಖಾರ. ಜಾಸ್ತಿ ಹಾಕೊಳಕ್ಕೆ ಹೋಗ್ಬೇಡ್ರಿ, ಮಕ್ಕಳು ಎಲ್ಲ ತಿಂತಿರ್ತಾರಲ್ಲ. ಈ ಚಕ್ಲಿ ಅಂದ್ರೆ ಭಾಳ ಇಷ್ಟ ಎಲ್ಲರಿಗೂ. ಪದೇ ತಿನ್ನುವಾಗ ಖಾರ ಆಗಬಾರ್ದಲ್ರಿ, ಹಾಗಾಗಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಹಾಕೋತೇನೆ ರೀ. ಅಜ್ವಾನ್ ಹಾಕೋತೇನೆ ನೋಡ್ರಿ, 1-2 ಸ್ಪೂನ್ ಅಷ್ಟು ಕೈಯೊಳಗೆ ಈ ಥರ ತಿಕ್ಕಿ ಹಾಕೋದ್ರಿಂದ ಸ್ಮೆಲ್ ಭಾಳ ಚಲೋ ಬರ್ತೈತೆ ರೀ. ಆಮೇಲೆ ಒಂದು ಚಿಟಿಕೆ ಅಷ್ಟು ಅರ್ಶಿನ ಪುಡಿ ಹಾಕೋತೇನೆ ರೀ. ಈಗ ಇದನ್ನು ಇಷ್ಟು ಕಲಿಸ್ಕೊಂಡ್ಬಿಡ್ತೇನೆ ನೋಡ್ರಿ ಫಸ್ಟಿಗೆ. ಮತ್ತು ಯಾರೆಲ್ಲ ಶಶಿ ಕುಕಿಂಗ್ ಚಾನಲ್ ಹೊಸದಾಗಿ ಬಂದಿರಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಅದ್ರ ಬಾಜುಕ್ಕೆ ಬೆಲ್ ಹಾಕರ್ ಇರ್ತೈತಲ್ಲ ಅದನ್ನು ಒತ್ತಿರಿ. ಫಸ್ಟ್ ನಾ ವಿಡಿಯೋ ಮಾಡಿದ ನೋಟಿಫಿಕೇಷನ್ ನಿಮಗೆ ಬರ್ತೈತಿ, ನೀವು ಫಸ್ಟ್ ವಿಡಿಯೋ ನೋಡ್ಬೋದು ರೀ ನಂದು. ಈಗ ಇದಿಷ್ಟು ಕಲಿಸ್ಕೊಂಡೆ ನೋಡ್ರಿ ನಾನು. ಆಮ್ಯಾಗ ದೊಡ್ಡ ಚಮಚಲೆ 2 ಸ್ಪೂನ್ ಅಷ್ಟು ಎಣ್ಣೆ ಹಾಕೋತೀನಿ ರೀ. ಇದು 2ನೇ ಸ್ಟೆಪ್ ನೋಡ್ರಿ, ನಿಮಗೆ ಟಿಪ್ಸ್ ರೀ ಇದು. ಈಗ ನಾವು ಎಣ್ಣೆ ನಾನಾದ್ರೆ ಈಗ ಗೊತ್ತಾಕೈತಿ ಹಾಕೊಂಡೆ ರೀ 2 ಸ್ಪೂನ್ ಅಷ್ಟು ದೊಡ್ಡ ಚಮಚ ಮೇಲೆ. ನಿಮಗೆ ಗೊತ್ತಾಗೋದಿಲ್ಲಲ್ರಿ, ನೀವು ನೋಡ್ಕೊಂಡು ಸ್ವಲ್ಪ ಹಾಕೋಬೇಕ್ರಿ. ಈಗ ನಾವು ಎಣ್ಣೆ ಹೆಂಗೆ ಕರೆಕ್ಟಾಗಿ ಹಾಕೋಬೇಕಂತ ಹೇಳಿ ನಾ ತೋರಿಸ್ತೇನೆ ನೋಡ್ರಿ ನಿಮಗೆ. ಬಿಸಿ ಇರ್ತೈತಿ, ಎಣ್ಣೆ ಬಿಸಿ ಇರ್ತೈತಲ್ಲ, ಹಂಗಾಗಿ ಫಸ್ಟ್ ನಾ ಚಮಚೆಲೆ ಕಲಿಸ್ಕೊಂಡೆ ರೀ. ಈಗ ನೋಡ್ರಿ ಎಣ್ಣೆ ಕೂಡ ಎಲ್ಲನೂ ಈ ಥರ ಕೈಲೇ ಒಡ್ಕೋಬೇಕ್ರಿ ಉಂಡೆ. ಈ ರೀತಿ ನಾವು ಎಷ್ಟು ಚಲೋ ಕಲಿಸ್ತೇವಲ್ಲ ಅಷ್ಟು ಚಕ್ಲಿ ಅಷ್ಟು ಚಲೋ ಬರ್ತಾವೆ ನೋಡ್ರಿ. ನಾವು ಎಣ್ಣೆ ಕಡಿಮೆ ಹಾಕಿದ್ವಿ ಅಂದ್ರೆ ನಾ ಈಗ ಉಂಡೆ ಕಟ್ ತೋರಿಸ್ತೇನೆ ನೋಡ್ರಿ ನಿಮಗೆ. ಆ ರೀತಿ ಉಂಡೆ ಕಟ್ಟಾಕೆ ಬರೋದಿಲ್ಲ ರೀ. ನಾವು ಎಣ್ಣೆ ಕಡಿಮೆ ಹಾಕಿದ್ರಂದ್ರೆ ನೋಡ್ರಿ, ಈಗ ತೋರ್ಸಾತೀನಿಲ್ಲ ನಾನು, ಈ ರೀತಿ ಉಂಡೆ ಕಟ್ಟಾಕೆ ಕರೆಕ್ಟಾಗಿ ಬರ್ಬೇಕು ನೋಡ್ರಿ. ಅದು ಹಿಂಗೆ ಮುಷ್ಟಿ ಹಿಡಿದ ಕೂಡ ಗಟ್ಟಿ ಆಗಬೇಕ್ರಿ ಅದು ಉಂಡೆ. ಅದು ಉದುರಾಗಿ ಬಾರ್ದ್ರಿ ಒಟ್ಟು. ಈಗ ನೋಡ್ರಿ ಚಕ್ಲಿ ಹದ ನಮಗೆ ಇದು ಕರೆಕ್ಟಾಗಿ ಬಂದೈತಿ. ನೀವು ಟಿಪ್ಸ್ ನಂಬರ್ 3 ರೀ. ಈ ರೀತಿ ಮಾಡ್ಕೊಂಡ್ರೆ ನೀವು ಚಕ್ಲಿ ಹೆಂಗೆ ಬೇಕಾದಂಗೆ ನೀವು ಚಕ್ಲಿ ಮಾಡ್ಕೋಬೋದು. ಫಸ್ಟ್ ಮೇನ್ ಏನಂದ್ರೆ ಈ ರೀತಿ ಎಣ್ಣೆ ಹಾಕಿ ಈ ರೀತಿ ಕಲಿಸ್ಕೊಳೋದು ನೋಡ್ರಿ. ಈ ರೀತಿ ಹಿಟ್ಟು ಕಲಿಸ್ಕೊಂಡ್ಬಿಟ್ರೆ ನಾವು ಯಾವ ರೀತಿ ಹೆಂಗೆ ಬೇಕಾದಂಗೆ ಚಕ್ಲಿ ಹಾಕಿದ್ರು ಒಂದು ಸ್ವಲ್ಪ ಮುರಿಯೋಂಗಿಲ್ಲ ನೋಡ್ರಿ ಚಕ್ಲಿ. ನೋಡ್ರಿ ಈಗ ನಾನು ಸ್ವಲ್ಪ ನೀರು ಹಾಕಿ ಕಲಿಸ್ಕೋತೇನೆ ರೀ. ಸ್ವಲ್ಪ ಕಲಿಸ್ಕೋತೀನಿ, ಇಷ್ಟು ಒಮ್ಮಕ್ಲೆ ಕಲಿಸಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ನಮ್ಗದು ಒಮ್ಮಕ್ಲೆ ಕಲಿಸ್ಕೊಂಡ್ಬಿಟ್ರೆ ಹಿಟ್ಟು ಆಮ್ಯಾಗ ಒಂಥರ ಒಣಗ್ದಂಗೆ ಹಾಕತಿ. ಸ್ವಲ್ಪ ನೀರು ಹಾಕೊಂಡು ಸ್ವಲ್ಪ ಕಲಿಸ್ಕೋತೇನೆ ನೋಡ್ರಿ. ನಾ ಫಸ್ಟಿಗೆ ಒಂದು ಸ್ವಲ್ಪ ಬುಟ್ಟಾಗ ನೀರು ಹಾಕೊಂಡು ಈ ರೀತಿ ಕಲಿಸ್ಕೋತೇನೆ ರೀ. ಇದು ಕಲ್ಸಕ್ಕೆ ಆಗೋದಿಲ್ಲ ಅಂಥೇಳಿ ನಾನು ಇದನ್ನ ಹಿಟ್ಟೆಲ್ಲ ಕೆಳಗೆ ಹಾಕೊಂಡೇನಿ ಬೇಸಿನ ಕಟ್ಟಿ ಮ್ಯಾಗ. ಇದನ್ನೆಲ್ಲ ಒರೆಸ್ಕೊಂಡು ಈ ರೀತಿ ಕಲ್ಲು ಮ್ಯಾಗ ಹಾಕೊಂಡೇನಿ ರೀ ಗ್ಯಾಸಿನ ಕಟ್ಟಿ ಮ್ಯಾಗ. ಸ್ವಲ್ಪ ನೀರು ಚುಮುಕ್ ಹೊಡೆದು ನೋಡ್ರಿ ಈ ರೀತಿ ಮಿದ್ಕೋಬೇಕ್ರಿ ಹಿಟ್ಟು. ನಾವೆಷ್ಟು ಮಿದ್ತೇವಲ್ರಿ ಹಿಟ್ಟು ಅಷ್ಟು ಚಲೋ ಬರ್ತಾವೆ ನೋಡ್ರಿ ಚಕ್ಲಿ. ಈಗ ನೋಡ್ರಿ ಸ್ಟೆಪ್ ನಂಬರ್ 4 ಇದೆ. ಈಗ ನೋಡ್ರಿ ಈ ರೀತಿ ನಾವು ಪದರಾಗಿ ನೋಡ್ರಿ ಈ ರೀತಿ ನಾನು ನಾದಾತೇನಲ್ಲ, ಈ ರೀತಿ ನಾದಿದ್ರೆ ಈ ರೀತಿ ಪದರಾಗಿ ಬರ್ಬೇಕ್ರಿ ನಮಗೆ ಚಕ್ಲಿ ಹಿಟ್ಟು. ಅಂದ್ರೆ ನಮಗೆ ಚಕ್ಲಿ ಹಿಟ್ಟು ಮಸ್ತಾಗಿ ಕರೆಕ್ಟಾಗಿ ಬಂದೈತೆ ಅಂತ ಅರ್ಥ ನೋಡ್ರಿ. ಒಂದು ಸ್ವಲ್ಪನೂ ಮುರಿಯೋಂಗಿಲ್ಲ ರೀ ಈ ರೀತಿ ಚಕ್ಲಿ ಹಿಟ್ಟು ನಾದಿದ್ರೆ ನೀವು. ಈ ರೀತಿ ಗರ ಅಂಗೈ ಹಚ್ಚಿ ನಾದಬೇಕ್ರಿ ಹಿಟ್ಟು. ಯಾವಾಗಲೂ ಚಕ್ಲಿ ಹಿಟ್ಟು ಈ ರೀತಿ ನಾದಿದ್ರೆ ನಮಗೆ ಚಕ್ಲಿ ಅಷ್ಟು ಚಲೋ ಬರ್ತಾವ್ರಿ. ಒಂದು ಸ್ವಲ್ಪನೂ ಮತ್ತು ಎಣ್ಣೆಗೆ ಹಾಕಿದ ಕೂಡ ಮುರಿಯೋದಿಲ್ಲ ರೀ. ಈಗ ಇದಿಷ್ಟು ಚಕ್ಲಿ ಹಿಟ್ಟು ನಾದ್ಕೊಂಡು ಆತ್ರಿ. ಇದಕ್ಕೆ ಚಕ್ಲಿ ಒತ್ತೊಳಗೆ ಹಾಕೊಂಡ್ಬಿಡೋಣ. 2 ಭಾಗ ಮಾಡ್ಕೋತೇನೆ, ಇಷ್ಟು ಹೋಗೋದಿಲ್ಲಲ್ಲ ಚಕ್ಲಿ ಒತ್ತೊಳಗೆ. ಇವನ್ನ 2 ರೀತಿ ಭಾಗ ಮಾಡ್ಕೊಂಡು ಇದು ಒಂದೊಂದು ಹಾಕ್ಕೊಂಡು ಮಾಡ್ಕೋತೇನೆ ನೋಡ್ರಿ. ಈಗ ನಾನು ಚಕ್ಲಿ ಒತ್ತಡ ತೊಗೋತೀನಿ. ಇದು ನಮ್ಮದು ತಿರುಗಿಸೋದೈತ್ರಿ, ಹಿಂಗಾಗಿ ನಾವು ಇದ್ರಾಗ ಹಾಕ್ಕೊಂಡು ಮಾಡ್ಕೋತೇನೆ ನೋಡ್ರಿ ಚಕ್ಲಿ ಎಷ್ಟು ಚಲೋ ಬರ್ತಾವೆ. ಒಂದು ಸ್ವಲ್ಪನೂ ಮುರಿಯೋಂಗಿಲ್ಲ ನೋಡ್ರಿ. ಫಸ್ಟಿಗೆ ಹಾಕಿದ ಕೂಡ ಅದೊಂದು ಸ್ವಲ್ಪ ಮುರಿತೈತಿ, ಯಾಕಂದ್ರೆ ಫಸ್ಟಿಗೆ ಹಾಕ್ತಿರ್ತೇವಲ್ಲ
ಅವಾಗ ಒಂದು ಸ್ವಲ್ಪ ಆ ರೀತಿ ಬರ್ತೈತದ ನೋಡಿರಿ. ನಾವು ಹೆಂಗೆ ತಿರುಗಿಸ್ತೇವೆ ಹಂಗೆ ಚಕ್ಲಿ ಅಷ್ಟು ಚಲೋ ಬರ್ತಾವ್ರಿ, ಅಷ್ಟು ಚಂದನೂ ಕಾಣಿಸ್ತಾವೆ. ನಾವು ಚಕ್ಲಿ ಹಿಟ್ಟು ತಳ್ಳಗೆ ನಾದಿದ್ರೆ ಈ ರೀತಿ ಮುಳ್ಳಾಗಿ ಬರೋದಿಲ್ಲ ರೀ ಚಕ್ಲಿ. ಹಾಗಾಗಿ ನಾವು ಹಿಟ್ಟು ಒಂದು ಸ್ವಲ್ಪ ಗಟ್ಟಿನೂ ಅಲ್ಲ ತೆಳ್ಳಗೂ ಅಲ್ಲ, ಅಷ್ಟು ಒಂದು ಹದವಾಗಿ ನಾದ್ಕೋಬೇಕ್ರಿ ಚಕ್ಲಿ ಹಿಟ್ಟು. ಅಂದ್ರೆ ನಮ್ಗೆ ಈ ರೀತಿ ಮುಳ್ಳಾಗಿ ಬಂದ್ರೆ ನಮಗೂ ನೋಡಕ್ಕೆ ಚಂದ ಕಾಣಿಸ್ತಾವ್ರಿ ಚಕ್ಲಿ. ಈ ರೀತಿ ನಡುವು ಒಂದು ಸ್ವಲ್ಪ ಲಾಸ್ಟಿಗೆ ಹತ್ಕೊಂಡ್ರೆ ಒಂದು ಸ್ವಲ್ಪ ಪ್ರೆಸ್ ಮಾಡ್ಕೊಂಡ್ರೆ ನಮ್ಗೆ ಎಣ್ಣೆಗೆ ಹಾಕಿದ್ಕೊಳ್ಳಿ ಅವು ಬಿಡಿ ಬಿಡಿ ಆಗೋದಿಲ್ಲ ರೀ. ನೋಡಿರಿ ಇದೇ ರೀತಿನ ಚಕ್ಲಿ ಮಾಡ್ಕೊಳೋದ್ರಿ. ಎಲ್ಲ ಚಕ್ಲಿನೂ ಇದೇ ರೀತಿನ ಮಾಡ್ಕೊಂಡ್ಬಿಡ್ತೇನೆ ರೀ ನಾನು, ನೀವು ಮಾಡ್ಕೊಂಬಿಡ್ರಿ. ಈಗ ಇವನ್ನ ಎಣ್ಣೆ ಕಾದೈತಿ, ಎಣ್ಣೆಯಾಗ ಬಿಟ್ಕೊಂಡ್ಬಿಡೋಣ್ರಿ. ನೋಡಿರಿ 3 ಚಕ್ಲಿ ಮಾಡಿ ತೋರ್ಸಿನಲ್ಲ, ಇದೇ ರೀತಿನ ಮಾಡ್ಕೊಬೇಕ್ರಿ ನೀವು. ಎಣ್ಣೆನ ಜೋರು ಉರಿಟ್ಟು ಕಾಸ್ಕೋರಿ ಫಸ್ಟಿಗೆ. ಒಟ್ಟು ಸಣ್ಣಗೆ ಕಾಸ್ಕೋಬೇಡ್ರಿ, ಮತ್ತು ಭಾಳ ಕಾದಿರ್ಬೇಕು ನೋಡಿರಿ ಎಣ್ಣೆ. ಈ ರೀತಿ ನಾವು ಚಕ್ಲಿ ಬಿಡ್ತೇವಲ್ಲ ಈ ರೀತಿ ಬುರುಗ ಬರ್ಬೇಕ್ರಿ ನಮಗೆ. ಎಣ್ಣೆ ಈ ಚಕ್ಲಿಗಂತೂ ಭಾಳ ಕಾದಿರ್ಬೇಕ್ರಿ, ನಾವು ಅಷ್ಟು ಚಲೋ ಕಾದಿರ್ಬೇಕು ನೋಡಿರಿ ಎಣ್ಣೆ. ನಾವು ಚಕ್ಲಿ ಹಿಂಗೆ ಬಿಡ್ತೇವಲ್ಲ, ಚಕ್ಲಿ ಬಿಡ್ತಾನೆ ಅದು ಎಣ್ಣೆ ಕಾದಿದ್ದು ಆರೇ ಬಿಡ್ತೈತ್ರಿ. ಈಗ ನೋಡಿರಿ ಆಗಳೇ ಎಷ್ಟು ಬುರುಗ ಬಂದಿತ್ತಲ್ಲ, ಈಗೆಲ್ಲ ಕಡಿಮೆ ಆಗ್ಯಾವ. ಈಗ ಇವನ್ನೆಲ್ಲ ಹೊಳ್ಳಿಸಾಕೋತೇನೆ ನೋಡಿರಿ. ಈಗ ಏನೈತ್ರಿ ಸ್ವಲ್ಪ ಮೀಡಿಯಮ್ ಉರಿ ಒಳಗಿಟ್ಟು ಇವನ್ನ ಬೇಯಿಸ್ಕೋರಿ, ಅಂದ್ರೆ ಒಳಗೆಲ್ಲ ಚಲೋ ಹೊತ್ತಂಗೆ ಬೇಯ್ತಾವ್ರಿ ಇವು. ಜೋರು ಉರಿ ಇಟ್ಟು ಒಟ್ಟು ನಾವು ಫಸ್ಟಿಗೆ ಹಾಕಿದಾಗ ಒಟ್ಟು ಸಣ್ಣ ಮಾಡಕ್ಕೆ ಹೋಗ್ಬಾರ್ದ್ರಿ ಗ್ಯಾಸ್. ಈಗ ಹೊಳ್ಳಿಸಾಕೋತೇವಲ್ಲ ಈಗ ಸಣ್ಣ ಮಾಡ್ಕೋಬೇಕ್ರಿ. ಸಣ್ಣ ಅಂದ್ರೆ ಏನು ರೀ, ಮೀಡಿಯಮ್ ಒಳಗೆ ಇಟ್ಕೊಂಡು ಬೇಯಿಸ್ಕೋಬೇಕ್ರಿ ಅವನ್ನ. ನೋಡಿರಿ ಎಷ್ಟು ಒಂದೂ ಮುರಿದಿಲ್ಲ, ಮತ್ತು ಅವು ಒಂದು ಸೈಡೂ ಬಿಟ್ಕೊಂಡಿಲ್ಲ, ಎಷ್ಟು ಚಲೋ ಆಗ್ಯಾವ ನೋಡಿರಿ ಚಕ್ಲಿ. ಮತ್ತು ನೋಡಿರಿ ಈಗ ಎಣ್ಣೆ ಎಲ್ಲ ಪೂರ ನಮಗೆ ಚಕ್ಲಿ ಎಲ್ಲ ಬೆಂದಾವ ಅಂಥೇಳಿ ಗೊತ್ತಾಗೋದು ಈ ರೀತಿ ರೀ. ಎಲ್ಲ ಪೂರ್ತಿ ಬುರ್ಗ ಎಲ್ಲ ಹೋಗಿ ಒಂದು ಸ್ವಲ್ಪ ಒಂದು ಎರಡು ಗುಳ್ಳಿ ಬರ್ತಾವಲ್ಲ, ಈ ರೀತಿ ಬಂದ್ರೆ ನಮಗೆ ಚಕ್ಲಿ ಎಲ್ಲ ಒಳಗೆಲ್ಲ ಚಲೋ ಹೊತ್ತಂಗೆ ಬೆಂದಾವಂತ ಅರ್ಥ ನೋಡಿರಿ. ಎಷ್ಟು ಚಲೋ ಬೆಂದಾವ ನೋಡಿರಿ. ಇದೇ ರೀತಿನ ಇನ್ನೊಂದು ಸತಿನೂ ಮಾಡ್ಕೊಂಡ್ಬಿಡ್ತೇನೆ ನೋಡಿರಿ. ನಾವು ಚಕ್ಲಿನ ಈ ರೀತಿ ಬುರ್ಗ ಇದ್ದಾಗ ತೆಗೆದುಬಿಟ್ರೆ ಏನಾಕೈತೆ ರೀ, ಮೆತ್ತಗಿರ್ತಾವೆ. ಮತ್ತು ಅವಸರಕ್ಕೆ ಮಾಡೋದು ಅಲ್ರಿ, ಒಂದು ಸ್ವಲ್ಪ ಟೈಮ್ ಬೇಕಕ್ಕೆ ನಮ್ಗೆ ಬೇಯಿಸಾಕಿ ಅವನ್ನ. ಚಕ್ಲಿ ಹಿಟ್ಟೇನ ಬಡ ನಾದ್ಕೋಬೋದು ರೀ, ಆದರೆ ಚಕ್ಲಿ ಬೇಯಿಸೋದ್ರಾಗ ಮಾತ್ರ ಟೈಮ್ ಸ್ವಲ್ಪ ಬೇಕಾ ನೋಡಿರಿ. ಸಣ್ಣ ಉರಿ ಇಟ್ಟು ಜೋರು ಇಟ್ಟು ಬೇಯಿಸ್ಕೊಂಡು ಅಂದ್ರೆ ನಮಗೆ ಚಕ್ಲಿ ಕುರುಮ್ ಅಂತ ಎಷ್ಟು ದಿನ ಇಟ್ಟರು ಹಾಳಾಗೋದಿಲ್ಲ ರೀ. ಇದೇ ರೀತಿನ 1-2 ಸತಿ ಮಾಡ್ಕೊಂಡು ತಕ್ಕೊಂಡೆ ನೋಡಿರಿ ಚಕ್ಲಿ. ಈಗ ನೋಡಿರಿ ಚಕ್ಲಿ ಇಷ್ಟು ರೆಡಿ ಆದವು ನಮಗೆ. ವಾವ್ ನೋಡಿರಿ, ನೋಡ್ತಾನ ತಿನ್ಬೇಕು ಅನಿಸ್ತೈತಿ. ಬೇಕ್ರಿ ಒಳಗೂ ಇಷ್ಟು ಚಲೋ ಮಾಡೋಂಗಿಲ್ಲ ರೀ, ಇಷ್ಟು ಆರೋಗ್ಯವಾಗಿ ಮಾಡೋದಿಲ್ಲ ರೀ. ನಾವು ಅಷ್ಟು ಚಲೋ ಆಗ್ಯಾವ ಮತ್ತು ಆರೋಗ್ಯಕರವಾಗೂ ಇರ್ತಾವೆ ಮನೆ ಒಳಗೆ ಮಾಡ್ಕೊಂಡ್ರೆ. ನೋಡಿರಿ ಈ ಬಿಳೆ ಎಳ್ಳು ಹಾಕೋದ್ರಿಂದ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾವೆ. ಎಳ್ಳು ಬಿಳೆ ಎಳ್ಳೆಲ್ಲ ಹಾಕಿದ್ದಿಂದ ಮಸ್ತಾಗ್ಯಾವ ನೋಡಿರಿ. ಒಂದು ಚಕ್ಲಿನೂ ಹಾಳಾಗಿಲ್ಲ ಮತ್ತು ಒಂದು ಚಕ್ಲಿನೂ ಬಿಡಿ ಆಗಿಲ್ಲ. ಸೈಡ್ಗೆ ಆ ಕಡೆ ಮತ್ತು ನಡು ಒಂದು ಸ್ವಲ್ಪ ಹೊತ್ಕೊಂಡ್ಬಿಟ್ರೆ ಈ ರೀತಿ ಗುತ್ತಾಗ ಹಾಕಾವ್ರಿ ಚಕ್ಲಿ. ಈಗ ಮುರಿದು ತೋರಿಸ್ತೇನೆ ನೋಡಿರಿ ನಿಮಗೆ. ಅಂತೆಲ್ಲ ಮುರಿತಾವ, ಅಷ್ಟು ಚಲೋ ಆಗ್ಯಾವ ನೋಡಿರಿ. ಎಷ್ಟು ಚಲೋ ಮುರಿದಾವು. ಮತ್ತು ನೋಡಿರಿ ಕೈ ಒಳಗೆ ಒಂದು ಸ್ವಲ್ಪನೂ ಎಣ್ಣೆ ಹತ್ತಿಲ್ಲ, ಒಂದು ಸ್ವಲ್ಪನೂ ಎಣ್ಣೆ ಹಿಡ್ದಿಲ್ಲ ನೋಡಿರಿ. ಇವು ಫಟಾಫಟ್ ಅಂತ 2 ನಿಮಿಷದಾಗ ಚಕ್ಲಿ ರೆಡಿ ಮಾಡ್ಕೊಬೋದು ರೀ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ.